ಈ ಸುಮಹಿಮೆಗಳುಳ್ಳ ಲಕುಮಿ ಪರೇಶನಾನಂತಾಂಶ ಗುಣದೊಳು ಲೇಷ ಲೇಷಕ್ಕೆ ಸರಿಯನಿಸಳಾವ ಕಾಲದಲ್ಲಿ ದೇಶ ಕಾಲಾತೀತ ಲಕ್ಷ್ಮಿಗೆ ಕೇಶವನ ವಕ್ಷಸ್ಥಳವೇ ಅವಕಾಶವಾಯಿತು ಇವನ ಮಹಿಮೆಯ ವ್ಯಾಪ್ತಿಗೆಣೆಯುಂಟೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶವರಪ್ರದಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಆರೋಹಣ ತಾರತಮ್ಯ ಸಂಧಿ ಪದ್ಯ 13. ಈ ಸುಮಹಿಮೆಗಳುಳ್ಳ ಲಕುಮಿ ಪರೇಶ ಅನಂತಾನಂತ ಅಂಶ ಗುಣಗಳು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅನಂತ ಮಹಿಮೋಪೇತರಾದ ಶ್ರೀ ಲಕ್ಷ್ಮೀದೇವಿಯರ ವಿಚಾರವನ್ನು ಮತ್ತು ತಿಳಿಸುತ್ತಾರೆ. ಈ ಸುಮಹಿಮೆಗಳುಳ್ಳ ಈ ಮಹಾಮಹಿಮೆಗಳುಳ್ಳವಳು ಶ್ರೀ ಲಕ್ಷ್ಮೀದೇವಿಯು ನಿತ್ಯ ಮುಕ್ತಳು, ಚಿತ್ ಪ್ರಕೃತಿ ನಾಮಕಳು, ನಿರ್ವಿಕಾರಳು, ಪ್ರಾಕೃತ ಸಂಬಂಧರಹಿತಳು, ಸೂಕ್ಷ್ಮ ಪ್ರಕೃತಿಗೆ ಅಭಿಮಾನಿ, ಶ್ರೀ ಭೂ ದುರ್ಗಾ ರೂಪಳು, ಛತ್ರವಾಗಿ, ಚಾಮರವಾಗಿ, ಉಡುಗೆಯಾಗಿ, ನಾನಾ ಆಭರಣಗಳಾಗಿ, ಆಯುಧಗಳಾಗಿ ಎಡೆಬಿಡದೆ ನಿರಂತರವೂ ಶ್ರೀಹರಿಯನ್ನು ಸೇವಿಸುತ್ತಿರುವ ಮಾನ್ಯಳು, ಧನ್ಯಳು. ದೇಶತಃ ಕಾಲತಃ ಶ್ರೀಹರಿಯ ಸಮವ್ಯಾಪ್ತಳು, ಗುಣತಃ ಅನಂತ ಕೋಟಿ ಗುಣಗಳಿಂದ ಅವರಳು, ನಿತ್ಯ ಹರಿಯ ಅಧೀನಳು, ಪರಾಧೀನ ವ್ಯಾಪ್ತಿಯುಳ್ಳವಳು. ಲಕ್ಷ್ಮೀ ಜಗಜ್ಜನನಿಯಾದ ತ್ರಿಗುಣಾಭಿಮಾನಿಯು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿ ಉಪಾಧಿ ಕಾರಣಳು. ಪರೇಶನ ಪರ ಎಂಬ ಶಬ್ದಕ್ಕೆ ಶ್ರೇಷ್ಠ ಎಂಬರ್ಥ. ಈ ಶಬ್ದವನ್ನು ಉಭಯಾರ್ಥದಲ್ಲಿ ಉಪಯೋಗಿಸಬಹುದು. ಬ್ರಹ್ಮಾದಿ ಚೇತನರಿಂದ ಕೋಟಿ ಗುಣದಿಂದ ಉತ್ತಮಳಾದ ಶ್ರೀ ರಮಾದೇವಿಗೆ ಪರ ಎಂಬ ಹೆಸರು. ಪರನಾಮಕಳಾದ ಲಕ್ಷ್ಮಿಗಿಂತ ಅನಂತ ಕೋಟಿ ಗುಣಗಳಿಂದ ಉತ್ತಮೋತ್ತಮನು. ಶ್ರೀಲಕ್ಷ್ಮಿಗೆ ಪ್ರಭುವು ನಿಯಾಮಕನು. ಇದರಿಂದ ಪರೇಶ ಎಂದು ಪರಮಾತ್ಮನಿಗೆ ಹೆಸರು. ಪರ ಈಶ ಸರ್ವೋತ್ತಮನು, ನಿಯಾಮಕನು. ಜೀವಕೋಟಿಗಳಲ್ಲಿ ಅತ್ಯಂತ ಶ್ರೇಷ್ಠರು ಬ್ರಹ್ಮ ವಾಯುವಾದಿ ರುಜುಗಳು. ಅಂತಹ ಜೀವೋತ್ತಮರಾದ ಬ್ರಹ್ಮ ವಾಯುವಾದಿ ರುಜುಗಳಿಗಿಂತಲೂ ಅತ್ಯಂತ ಶ್ರೇಷ್ಠ ಅಂದರೆ ರಮಾ ಬ್ರಹ್ಮಾದಿ ವಂದ್ಯನಾದ ಕ್ಷರಾಕ್ಷರ ಪೂಜಿತ ಪಾದಪದ್ಮ ಶ್ರೀಹರಿಯು ಪರೇಶನು. ಅನಂತ ಗುಣಗಳೊಳು ಅಂತಹ ಪರೇಶನ ಅನಂತ ಗುಣರಾಶಿಗಳಲ್ಲಿ ಒಂದು ಲೇಶಾಂಶದಲ್ಲಿ ಲೇಷಕ್ಕೆ ಸರಿಯನಿಪಳು. ಅಂತಹ ಗುಣದ ಲೇಶಾಂಶದಲ್ಲಿ ಅತ್ಯಲ್ಪ ಅಂಶಕ್ಕೂ ಅನಾದ್ಯನಂತ ಕಾಲದಿಂದ ಸರಿಸಮಳಲ್ಲ. ಶ್ರೀಹರಿಗೆ ಇಂದಿರೆಯು. ಇನ್ನು ಅವನ ಅಪಾರ ಮಹಿಮೆಯನ್ನು ಅರಿಯುವುದೆಂತೂ ಸಾಕಲ್ಲೇನ. ಶ್ರೀಹರಿಯ ಗುಣ ರೂಪ ಕ್ರಿಯಾದಿ ವಿಶೇಷಗಳನ್ನು ಎಂದೆಂದಿಗೂ ಅರಿಯಲು ಸಾಧ್ಯವಿಲ್ಲ. ಗುಣತಃ ಶ್ರೀಹರಿಗೆ ಅನಂತ ಕೋಟಿ ಗುಣಗಳಿಂದ ಗಣನಾತೀತ ಅವರಳು, ಅತ್ಯಂತ ಅವರಳು. ಆವಾವ ಕಾಲದಲ್ಲಿ ಯಾವ್ಯಾವ ಕಾಲದಲ್ಲಿಯೇ ಆಗಲಿ ದೇಶದಲ್ಲಿಯಾಗಲಿ ಶ್ರೀಹರಿಗೆ ಗುಣತಃ ಅವರಳು. ಅಪಾರ ಗುಣಸ್ತೋಮಗಳ ಲೇಶಾಂಶದಲ್ಲಿ ಅಲ್ಪಾಂಶಕ್ಕೂ ದೇಶತಃ ಕಾಲತಃ ಸಮಳಲ್ಲ. ದೇಶಕಾಲಾತೀತ ಲಕ್ಷ್ಮಿಯ ವಿವಕ್ಷ. ಶ್ರೀಹರಿಯು ದೇಶಾತೀತನೂ ಕಾಲಾತೀತನು. ಶ್ರೀಲಕ್ಷ್ಮಿಯು ಶ್ರೀಹರಿಗೆ ದೇಶತಃ ಕಾಲತಃ ಸಮಳೆಂದು ಶಾಸ್ತ್ರೋಕ್ತಿ ಇದೆ. ಇದರ ವ್ಯಾಪ್ತಿಗೂ ಪರಿಮಿತಿ ಇದೆ. ಶ್ರೀಹರಿಗೆ ಸ್ವಾಖ್ಯ ಪ್ರದೇಶ ಎಂಬ ತನ್ನದೇ ಆದ ದೇಶ ಉಂಟು. ಅದೇ ಇಂದಿರೆಯ ಬಿಂಬರೂಪ. ಶ್ರೀಹರಿಯು ಲಕ್ಷ್ಮಿಗೆ ಬಿಂಬನು, ಲಕ್ಷ್ಮಿಯು ಪ್ರತಿಬಿಂಬಭೂತಳು. ಇದರಿಂದ ಅವನ ಪೂರ್ಣಾಧೀನಳು. ಶ್ರೀಲಕ್ಷ್ಮಿಯ ಬಿಂಬರೂಪದಲ್ಲಿ ಶ್ರೀಲಕ್ಷ್ಮಿಯ ವ್ಯಾಪ್ತಿ ಇಲ್ಲ. ಅಷ್ಟು ಶ್ರೀಹರಿಯ ಸ್ವಾಖ್ಯ ಪ್ರದೇಶ. ಪ್ರತಿ ಜೀವರ ಬ್ರಹ್ಮಾದಿ ತೃಣಾಂತ ಪರ್ಯಂತ ಸ್ವರೂಪದಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ. ಕೇಶವನ ಕ ಈಶ ವ ಕೇಶವ. ಕಮ್ ಎಂದರೆ ನೀರು, ತತ್ಸಂಬಂಧಿ ಕಮಲ. ಶ್ರೀಹರಿಯ ನಾಭಿ ಕಮಲ ಸಂಜಾತರು ಶ್ರೀ ಬ್ರಹ್ಮದೇವರು
ವ ಎಂದರೆ ಈ ಬ್ರಹ್ಮದೇವರಿಗಿಂತ ವರಿಷ್ಠನು ಶ್ರೇಷ್ಠನು, ಬ್ರಹ್ಮ ರುದ್ರಾದಿಗಳಿಗಿಂತ ಶ್ರೇಷ್ಠನು ಎಂದರ್ಥ. ಅಂದರೆ ಸರ್ವೋತ್ತಮನಾದ ಶ್ರೀಹರಿಯು ಕೇಶವನಾಮಕನು. ವಕ್ಷಸ್ಥಳವೇ ಅವಕಾಶವಾಯಿತು. ಕೇಶವನ ವಕ್ಷಸ್ಥಳ ನಿವಾಸಿ ಶ್ರೀ ಲಕ್ಷ್ಮೀದೇವಿ ಶ್ರೀಹರಿಯ ನಿತ್ಯಾವಿಯೋಗಿನಿ. ತನ್ನ ಹೃದಯ ಸ್ಥಾನವನ್ನೇ ಶ್ರೀಹರಿಯು ಲಕ್ಷ್ಮಿಗೆ ಆವಾಸ ಸ್ಥಳವನ್ನಾಗಿ ಮಾಡಿಕೊಟ್ಟಿದ್ದಾನೆ. ಅದೆಂತಹ ಕರುಣಾಳು, ಆ ಅಪಾರ ಮಹಿಮಾ ಸಂಪನ್ನನು. ಇವನ ಮಹಿಮೆ ವ್ಯಾಪ್ತಿಗೆ ಎಣೆಯುಂಟೆ. ಅನಂತ ಕಲ್ಯಾಣ ಗುಣಸ್ವರೂಪನೂ ನಿರ್ದೋಷನೂ ಆದ ಶ್ರೀಹರಿಯ ಮಹಿಮೆ ಅಗಾಧ, ಅಪಾರ, ಅನುಪಮ, ಅಪರಿಚ್ಛಿನ್ನ ವ್ಯಾಪ್ತಿ ಸರ್ವತ್ರ. ಅವನಿಲ್ಲದ ಸ್ಥಳವಿಲ್ಲ. ಜಡ ಚೇತನಗಳ ಅಸ್ತಿತ್ವಕ್ಕೆ ಶ್ರೀಹರಿಯ ಸನ್ನಿಧಾನವೇ ಕಾರಣವು. ಜಡಗಳಿಗೂ ಮತ್ತು ಸಕಲ ಚೇತನರಿಗೂ ನಿತ್ಯ ಸನ್ನಿಧಾನ ಯುಕ್ತನಾಗಿದ್ದಾನೆ ಆ ಸತ್ಯ ಸಂಕಲ್ಪನು. ಅವನಿಲ್ಲದೆ ಅವುಗಳ ಅಸ್ತಿತ್ವವೇ ಇಲ್ಲ. ಬಿಂಬ ಪ್ರತಿಬಿಂಬ ಸಂಬಂಧ ಅನಾದಿ ನಿತ್ಯ, ನಿತ್ಯಾವಿಯೋಗಿತ್ವ ಎಂಬ ತಾತ್ಪರ್ಯ. ಇಂತಹ ಮಹಿಮಾತಿಶಯಗಳಿಗೂ ವ್ಯಾಪ್ತಿಗೂ ಸರಿಸಮಾನವೆಂಬುದು ಅನ್ಯತ್ರ ಎಂದೆಂದಿಗೂ ಇಲ್ಲವೇ ಇಲ್ಲ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು.